ಮನೆ ಒಳಗೆ ಏನಾರ ವಿಶೇಷ ಇರಲಿ ಅಥವಾ ಹಬ್ಬ ಇರಲಿ ಸಿಹಿ ಮಾಡೋಣಂದ್ರೆ ಮೊದಲು ನೆನಪಾಗೋದು ಹೋಳ್ಗೆ ಕಡುಬು ನೋಡ್ರಿ. ಇದ್ರ ಜೊತೆಗೆ ನಾವೇನು ಕಟ್ಟಿನ ಸಾರು ಮಾಡ್ತೇವಲ್ರಿ, ಅದಂತೂ ಭಾಳ ರುಚಿ ಇರ್ತೈತೆ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕದಾಗ ನಾವು ಕಡ್ಲಿ ಬೇಳೆದ ಹೋಳ್ಗೆ ಕಡುಬು ಮಾಡೋದು ಜಾಸ್ತಿ ರೀ. ಬರ್ರಿ ಹಂಗಾರ ಇವತ್ತು ನಾನು ಕಡ್ಲಿ ಬೇಳೆದ ಕಟ್ಟಿನ ಸಾರು ಮಾಡೋದನ್ನು ತೋರಿಸ್ಕೊಡ್ತೀನಿ. ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ದೇವ್ರ ದಯದಿಂದ ಆರಾಮದಿರ ಅಂತ ತಿಳ್ಕೊಂಡೇನಿ. ತಮಗೆಲ್ಲರಿಗೂ ಜೈಸ್ ಕೈ ರುಚಿಗೆ ಸ್ವಾಗತ ಹೇಳ್ತೇನೆ ರೀ. ಹಂಗಾರ ತಡ ಮಾಡೋದು ಬೇಡ, ಇವತ್ತಿನ ರೆಸಿಪಿ ಶುರು ಮಾಡೋಣ ಅಂತಾರ್ರಿ. ವಿಡಿಯೋನ ಸ್ಕಿಪ್ ಮಾಡ್ಲಾರ್ದಂಗೆ ಪೂರ್ತಿ ನೋಡ್ರಿ, ಅಂದ್ರೆ ನಿಮ್ಗೆ ಈ ರೆಸಿಪಿ ಪೂರ್ತಿಯಾಗಿ ಅರ್ಥ ಆಗ್ತೈತಿ. ಈ ಸಾರು ಮಾಡಾಕ ನಾ ಏನೇನು ಮಸಾಲೆ ತಯಾರು ಮಾಡ್ಕೊಂಡೇನಿ ಅಂತ ನಿಮ್ಗೆ ತೋರಿಸ್ಕೊಡ್ತೇನೆ ಅಂತ ಬರ್ರಿ. ನಾನಿಲ್ಲೇ 2 ದೊಡ್ಡ ಚಮಚದಷ್ಟು ಹವೀಜ್ ಕಾಳು, 1 ಸಣ್ಣ ಚಮಚದಷ್ಟು ಕಸಕಸಿ, 1 ಚಕ್ರಿ ಹೂವು, 3 ಲವಂಗ, 1 ಮರಾಠ ಮೊಗ್ಗು, 1 ಏಲಕ್ಕಿ, 1 ಇಂಚಿನಷ್ಟು ಚಕ್ಕಿ, 1 ಅರ್ಧ ಚಮಚದಷ್ಟು ಮೆಣಸಿನಕಾಳು, 1 ಸಣ್ಣ ಚಮಚದಷ್ಟು ಜೀರಿಗೆ, 1 5ರಿಂದ 6 ಒಣ ಮೆಣಸಿನ್ಕಾಯಿನ ತೊಗೊಂಡೇನಿ. ಇಷ್ಟು ಮಸಾಲೆ ನಾನು ಹುರ್ಕೊಳಕಂತೇಳಿ ತಯಾರು ಮಾಡ್ಕೊಂಡೇನಿ ರೀ. ಮತ್ತು ನಾನು ಹೆಂಗೆ ಸಾರು ಮಾಡ್ಕೊತ ಹೋಗ್ತೇನಲ್ರಿ, ಮತ್ತು ಅದಕ್ಕೇನು ಮಸಾಲೆ ಹಾಕ್ತೀನಿ ಅನ್ನೋದು ನಾನು ನಿಮ್ಗೆ ಹೇಳ್ಕೊತ ಹೋಗ್ತೇನಂತ್ರಿ. ಈಗ ಮೊದಲಿಗೆ ಮಸಾಲೆ ಹುರ್ಕೊಂಬರೋಣ ಅಂತ ಬರ್ರಿ. ಈಗ ನಾನು ಒಂದು ಪ್ಯಾನ್ ಇಟ್ಕೊಂಡೇನಿ ರೀ, ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕ್ಕೊಂಡು ನಾವೇನು ಒಣ ಮಸಾಲೆ ತಯಾರು ಮಾಡ್ಕೊಂಡಿದ್ವಲ್ರಿ, ಆ ಮಸಾಲೆನೆಲ್ಲ ಅದಕ್ಕೆ ಹಾಕಿ ಹುರ್ಕೊಳ್ಳೋಣಂತ್ರಿ. ಆಮೇಲೆ ಇದಕ್ಕೊಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋಣಂತ್ರಿ. ಹಾಕಿ ಮತ್ತೊಂದು ಸರಿ ಅದು ಎಣ್ಣೆ ಒಳಗೆಲ್ಲ ಸರಿ ಕೂಡ್ಕೊಳ್ಳಿ ಹಂಗೆ ಮಿಕ್ಸ್ ಮಾಡೋಣಂತ್ರಿ. ಮತ್ತು ನಾನು ಇದಕ್ಕೆ ಒಣ ಮೆಣಸಿನಕಾಯಿನೂ ಹಾಕೋತೇನೆ ರೀ. ಹಾಕ್ಕೊಂಡು ಎಲ್ಲನೂ ಹುರ್ಕೊಳ್ಳೋಣಂತ. ಇಲ್ಲಿ ನಾನು ಒಂದು ಸಣ್ಣ ಚಮಚದಷ್ಟು ನಾನಿಲ್ಲೇ ಮೆಂತ್ಯ ಕಾಳನ್ನು ಹಾಕೋತೇನೆ ರೀ. ಭಾಳ ಹಾಕ್ಕೋಬೇಡ್ರಿ, ಒಂದು ಸ್ವಲ್ಪ 1 8ರಿಂದ 10 ಮೆಂತ್ಯ ಕಾಳು ಹಾಕೋರಿ. ಮತ್ತು ನಾನಿಲ್ಲಿ 1 ಕಪ್ನಷ್ಟು ಒಣ ಕೊಬ್ಬರಿನ ಹೆರಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೋತೇನೆ ರೀ. ಇಲ್ಲಿ ಒಣ ಕೊಬ್ಬರಿದು ಬಣ್ಣ ಬದಲಾಗೋವರೆಗೂ ಸ್ವಲ್ಪ ಹುರ್ಕೊರಿ. ಭಾಳ ಕಪ್ಪಾಗಿ ಹುರ್ಕೊಳಕ್ಕೆ ಹೋಗ್ಬೇಡ್ರಿ. ನೋಡಿರಿ, ಇಷ್ಟು ಹುರ್ಕೊಂಡ್ರೆ ಸಾಕು. ಈಗ ನಾನು ಗ್ಯಾಸ್ ಆರಿಸ್ತೀನಿ. ಮಸಾಲೆನೆಲ್ಲ ಪೂರ್ತಿ ತಣ್ಣಗೆ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೋತೀನಿ. ಇಲ್ಲಿ ನಾನು ಹುಣಸೆ ಹಣ್ಣನ್ನು ನೀರನ್ನ ನೆನೆಸಿಟ್ಟಿದ್ದೆ ರೀ. ನೀರು ಸಮೇತ ನಾನು ಹುಣಸೆ ಹಣ್ಣನ್ನು ಹಾಕ್ಕೋತೀನಿ. 1 ಉಳ್ಳಾಗಡ್ಡಿ ಸುಟ್ಟಿಟ್ಕೊಂಡಿದ್ದೆ, ಅದ್ರ ಸಿಪ್ಪಿ ತೆಗೆದು ಅದನ್ನೂ ಹಾಕ್ಕೊಂಡು 1 ಅರ್ಧ ಕಪ್ನಷ್ಟು ನೀರು ಹಾಕಿ ಸಣ್ಣಗೆ ರುಬ್ಕೊಂಬರ್ತೇನಂತ್ರಿ. ನೋಡಿರಿ, ಈಗ ಇಷ್ಟು ಸಣ್ಣಗೆ ರುಬ್ಕೊಂಡೇನಿ. ಈಗ ಮಸಾಲೆ ರೆಡಿ ಆಗೈತಿ. ಈಗ ನಾವು ಸಾರಿಗೆ ಒಗ್ಗರಣೆ ಕೊಡೋಣ ಅಂತಾರ್ರಿ. ಈಗ ನಾವು ಒಂದು ಪಾತ್ರೆಗೆ 2 ಚಮಚದಷ್ಟು ಎಣ್ಣೆ ಹಾಕ್ಕೋತೇನೆ, ಸ್ವಲ್ಪ ಹಿಂಗೆ ಹಾಕ್ಕೋತೇನೆ ರೀ, 1 ಸಣ್ಣ ಚಮಚದಷ್ಟು ಸಾಸಿವೆ ಹಾಕ್ಕೋತೇನೆ ರೀ, ಮತ್ತು ಜೀರಿಗೆ ಹಾಕ್ಕೋತೇನೆ. ಇಲ್ಲಿ 1 ಸಣ್ಣ ತುಂಡಿನಷ್ಟು ಕಲ್ಲು ಹಾಕ್ಕೋತೇನೆ. ಇದರಿಂದ ಸಾರು ಭಾಳ ಘಮ ಅಂತ ವಾಸನೆ ಬರ್ತೈತ್ರಿ. ಈಗ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೋತೇನೆ. ಇವೆಲ್ಲ ಚಟಾಪಟ ಅಂದುಕೊಳ್ಳೇನ 1 ಉಳ್ಳಾಗಡ್ಡಿನ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೆ ರೀ, ಅದನ್ನು ಹಾಕ್ಕೋತೇನೆ. ಮತ್ತು ಸ್ವಲ್ಪ ಅರ್ಶಿನ ಪುಡಿನೂ ಹಾಕ್ಕೋತೇನೆ. ಎಲ್ಲನೂ ಸರಿ ತನಕ ಹುರ್ಕೋತೇನೆ ರೀ. ಇಲ್ಲೇ ಸ್ವಲ್ಪ ಉಳ್ಳಾಗಡ್ಡಿ ಬಣ್ಣ ಬದಲಾಗಲಿ ರೀ, ಅಲ್ಲಿ ತನಕ ಹುರ್ಕೊಳ್ಳೋಣಂತ್ರಿ. ಈಗ ನಾನು ಇದೆಲ್ಲ ಹುರ್ಕೊಂಡಾದ್ಮೇಲೆ ಏನು ರುಬ್ಬಿಟ್ಕೊಂಡಿರ್ತೇನಲ್ರಿ, ಆ ಮಸಾಲೆ ಹಾಕ್ತೇನೆ. ಮಸಾಲೆನೂ ಎಣ್ಣೆ ಒಳಗೆ ಸರಿ ತನಕ ಹುರ್ಕೋರಿ. ಉರಿ ಸಣ್ಣಗಿಟ್ಟು ಹುರ್ಕೋರಿ. ಜೋರು ಇಟ್ಕೊಂಡು ಹುರ್ಕೊಂಡ್ರೆ ಮಸಾಲೆ ಹೊತ್ತು ಬಿಡ್ತೈತಿ. ಸಣ್ಣಗಿಟ್ಕೊಂಡು ಹುರಿರಿ, ಅದು ಸ್ವಲ್ಪ ಎಣ್ಣೆ ಬಿಡಕ್ಕೆ ಚಾಲೋ ಆಕೈತಿ. ಮಸಾಲೆದು ಹಸಿ ವಾಸನೆ ಎಲ್ಲ ಹೋಗ್ತೈತಿ, ಅಲ್ಲಿ ತನಕ ಹುರ್ಕೋರಿ. ನೋಡಿರಿ, ಈಗ ಮಸಾಲೆ ಹುರಿದು ರೆಡಿ ಆಗೈತಿ. ನಾನೀಗ ಗ್ರೈಂಡ್ ಮಾಡ್ಕೊಂಡಿದ್ನಲ್ರಿ, ಅದ್ರದ್ದು ಮಸಾಲೆದು ನೀರಿತ್ತು, ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡೇನಿ. ಮತ್ತು ನಾನಿಲ್ಲಿ ಕಡ್ಲಿ ಬ್ಯಾಳಿದು ಕಟ್ಟು ಹಾಕ್ಕೊಂಡೇನಿ. ನಾನು 1 ಕಪ್ನಷ್ಟು ಕಡ್ಲಿ ಬ್ಯಾಳಿನ ಕುದಿಸಿ ಅದ್ರ ಕಟ್ಟನ್ನು ಹಾಕ್ಕೊಂಡೇನಿ. ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಹೂರಣ ಹಾಕ್ಕೋತೇನೆ ರೀ. ನಿಮ್ಗೆ ಬೇಕಂದ್ರೆ ಬೆಲ್ಲನೂ ಹಾಕ್ಕೋಬೋದು ರೀ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮುಚ್ಚಿ ಅದನ್ನು ಚಲೋ ತನಕ ಕುದಿಯಾಕ ಬಿಟ್ಬಿಡ್ತೇನೆ ರೀ. ನೋಡಿರಿ, ಈಗ ಚಲೋ ತನಕ ಕುದಿಯಾಕತ್ತೈತಿ. ಈಗ ನಾನು ಇಲ್ಲೇ ಕೊತ್ತಂಬರಿನ ಸಣ್ಣಗೆ ಕಟ್ ಮಾಡಿ ಹಾಕ್ಕೋತೇನೆ ರೀ. ನೀವು ಈ ಸಾರಿಗೆ ಹಸಿ ಮೆಣಸಿನ್ಕಾಯಿ ಮತ್ತು ಖಾರದ ಪುಡಿನೂ ಹಾಕ್ಕೋಬೋದು ರೀ. ಒಣ ಮೆಣಸಿನ್ಕಾಯಿ ಹಾಕಿ ಮಾಡ್ಬೇಕಂತ ಏನಿಲ್ಲ ರೀ. ಈ ಸಾರಿಗೆ ಬೇರೆ ಬೇರೆ ಮಸಾಲೆನೂ ಹಾಕಿ ಮಾಡ್ತಾರೆ ರೀ. ನಾ ಹೆಂಗೆ ಮಾಡ್ತೇನೆ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ಕೊತೇನೆ ರೀ. ಈ ಸಾರಿಂದ ಮತ್ತೊಂದು ವಿಶೇಷತೆ ಏನಂದ್ರೆ, ಈ ಸಾರು ನೀವು ಎಷ್ಟು ಕುದಿಸ್ತೀರಲ್ಲ ಅಷ್ಟು ರುಚಿ ಬರ್ಕೊಂತ ಹೋಗ್ತೈತಿ. ಅಂದ್ರೆ ಮತ್ತು 2ನೇ ಸಾರಿ 3ನೇ ಸಾರಿ ಏನು ಕುದಿಸ್ತೀರಲ್ರಿ, ಅವಾಗ ಅದನ್ನ ರುಚಿ ಹೆಚ್ಚಿಗೆ ಹಾಕೋಂತ ಹೋಗ್ತೈತಿ. ನೋಡಿರಿ, ಈಗ ಸಾರು ರೆಡಿ ಆಗೈತಿ. ನಾನು ಗ್ಯಾಸನ್ನು ಆರಿಸ್ಕೊತೇನೆ. ನೀವು ಈ ಥರ ಸಾರು ಮಾಡಿರಿ, ಹೆಂಗಾಗೈತಿ ಅಂತೇಳಿ ನನಗೆ ಕಮೆಂಟ್ ಮಾಡಿರಿ. ಈ ರೆಸಿಪಿ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ. ಇಷ್ಟೊತ್ತನ ನನ್ನ ವಿಡಿಯೋ ನೋಡಿರಿ. ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ರೀ.